ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇದು ಬಿಗಿನರ್ಸ್ ಡಿಸೈನು, ಈಸಿ ಡಿಸೈನು, ಗ್ರ್ಯಾನಿ ಸ್ಕ್ವೇರು ಎಲ್ಲರೂ ಮಾಡೋಂಥದ್ದು ಕಾಮನ್ ಡಿಸೈನ್. ಇದು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. 2 ಕಲರ್ ಸೇರಿಸ್ಕೊಂಡು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಕಲರ್ ಹೆಂಗೆ ಚೇಂಜ್ ಮಾಡೋದು ಅಂತಲೂ ತೋರಿಸ್ತೀನಿ, ದಾರ ಹೆಂಗೆ ಚೇಂಜ್ ಮಾಡೋದು ಅಂತ. ನೋಡಿ, ಇದಕ್ಕೆ 4 ಪ್ಲೈ ವುಲನ್ ಥ್ರೆಡ್ ತಗೊಂಡಿದ್ದೀನಿ. ಆಮೇಲೆ ಇದು 3.25 mm ಕ್ರೋಶೆ ಹುಕ್ ತಗೊಂಡಿದ್ದೀನಿ ಈ 4 ಪ್ಲೈ ವುಲನ್ಗೆ. ಈಗ ಇದು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಲೂಪ್ ಹಾಕೋಬೇಕು. ಈ ಥರ ಲೂಪ್ ಮಾಡ್ಕೊಳ್ಳಿ. ಹಿಂಗೆ ಮಾಡಿಕೊಂಡು ಇದನ್ನು ನಿಮ್ಮ ಸೈಡ್ಗೆ ಬಗ್ಗಿಸ್ಕೊಳ್ಳಿ. ಇಲ್ಲಿ ಮಧ್ಯದಲ್ಲಿ ದಾರ ಬರುತ್ತಲ್ವ, ಆ ದಾರನ ಹಿಂಗೆ ತಗೊಂಡು ಅದರಲ್ಲಿ ಹುಕ್ ಹಾಕ್ಕೊಳ್ಳಿ. ಇದು ಲೂಪ್ ಆಗುತ್ತೆ. ಈಗ ಫಸ್ಟು 4 ಚೈನ್ ಮಾಡ್ತೀನಿ. 1 2 3 4 ಚೈನ್ ಮಾಡಿಕೊಂಡು ಇದನ್ನು ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಥರ ಹಿಂಗೆ ಹಾಕ್ಕೊಂಡು ದಾರ ತಗೊಂಬಂದು ಈ ಲೂಪಿನ ಒಳಗಡೆ ಅದನ್ನು ತರಬೇಕು, ಸ್ಲಿಪ್ ಸ್ಟಿಚ್. ನಾನು ಅದನ್ನು ಕ್ರೋಶೆ ಬೇಸಿಕ್ಸಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ಈಗ ಇದೊಂದು ರಿಂಗ್ ಥರ ಆಗುತ್ತೆ ನೋಡಿ. ಇಲ್ಲಿ 4 ಚೈನ್ ಮಾಡಿ ಫಸ್ಟ್ ಚೈನಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿದಾಗ ಈಗ 3 ಚೈನ್ ಮಾಡ್ಕೊಳ್ಳಿ. 3 ಚೈನು ಇದು ಒಂದು ಡಬಲ್ ಕ್ರೋಶೆ ಲೆಕ್ಕ. ಈಗ ಇನ್ನು ಇಲ್ಲಿ ಈ ರಿಂಗ್ ಒಳಗಡೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶೆ ನಿಮ್ಗೆ ಗೊತ್ತಿದೆ, ಈ ಥರ 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಆಯ್ತು. ಇದು ಈ ಫಸ್ಟ್ 3 ಚೈನೂ ಒಂದು ಡಬಲ್ ಕ್ರೋಶೆ ಮತ್ತು 2 ಡಬಲ್ ಕ್ರೋಶೆ, ಅಂದರೆ 3 ಡಬಲ್ ಕ್ರೋಶೆ ಥರ ಆಯಿತು. ಆಮೇಲೆ 2 ಚೈನ್ ಮಾಡಿಕೊಂಡು ಅದೇ ಲೂಪಲ್ಲಿ ಇಲ್ಲಿ ಈ ರಿಂಗಲ್ಲಿ ನೀವು 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಡಬಲ್ ಕ್ರೋಶೆ, 1 2 3, ಮತ್ತೆ 2 ಚೈನು, ಮತ್ತೆ 3 ಡಬಲ್ ಕ್ರೋಶೆ, 1 2 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 2 ಚೈನು. ಇದು 3 ಸಾರಿ ಆಯಿತು. 1 2 3. ಇನ್ನೊಂದು ಸಾರಿ ಮಾಡ್ಕೋಬೇಕು. 4 ಸಾರಿ, 4 ಕಾರ್ನರು, 4 ಸಾರಿ 2 ಚೈನ್ ಮಾಡ್ಕೊಳ್ಳಿ. ಮತ್ತು ಇದೇ ರಿಂಗಲ್ಲಿ 3 ಡಬಲ್ ಕ್ರೋಶೆ, 1 2 3. ಇದು ಹಾಗೆ ಇರಲಿ. ಇದು ಲಾಸ್ಟ್ಗೆ ಎಂಡಿಗೆ ಅದನ್ನು ಸರಿ ಮಾಡೋಣ. ಈ ಸ್ಟಾರ್ಟಿಂಗ್ ದಾರ ನೋಡಿ, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 2 ಚೈನು, ಆ ಥರ 4 ಸಾರಿ ಮಾಡಿದ್ದೀನಿ. 1 2 3 4. ಇದು 4 ಕಾರ್ನರು. ಈಗ 2 ಚೈನ್ ಮಾಡಿಕೊಂಡು ಇಲ್ಲಿ ನೀವು ಸ್ಟಾರ್ಟಿಂಗ್ 3 ಚೈನ್ ಮಾಡಿ ಅಲ್ವಾ ಸ್ಟಾರ್ಟ್ ಮಾಡಿರೋದು, ಇಲ್ಲಿ ಆ 3ನೇ ಚೈನಲ್ಲಿ ಇದನ್ನು ಸ್ಲಿಪ್ ಸ್ಟಿಚ್ ಹಾಕಿ ಸೇರಿಸ್ಕೋಬೇಕು. ಈ ಥರ ಹಿಂಗೆ ಮಾಡಿ ಇದನ್ನು ಸೇರಿಸ್ಕೊಳ್ಳಿ ಇದರೊಳಗಡೆ. ಸ್ಲಿಪ್ ಸ್ಟಿಚ್ ನಾನು ಅದರಲ್ಲಿ ಫಸ್ಟ್ ಕ್ರೋಶೆ ಬೇಸಿಕ್ಸಲ್ಲಿ ತೋರಿಸಿದ್ದೀನಿ. ಹಿಂಗೆ ಮಾಡಿ ದಾರ ತಗೊಂಬಂದು ಇದರ ಒಳಗಡೆ ತರಬೇಕು ಈ ಥರ. ಆಗ ಅದು ಒಂದೇ ರಿಂಗಾಗಿ ಸೇರ್ಕೊಳ್ಳುತ್ತೆ, ರೌಂಡ್ ಆಗುತ್ತೆ. ಈಗ ಮತ್ತೆ 3 ಚೈನ್ ಮಾಡಿ ಈ ಗ್ಯಾಪ್ ಇದೆಯಲ್ವ, ಇಲ್ಲಿ ಈಗ 2 ಚೈನ್ ಗ್ಯಾಪ್, ಇಲ್ಲಿ ಈ ಮೂಲೆಯಲ್ಲಿ ನೀವು ಇನ್ನೆರಡು ಡಬಲ್ ಕ್ರೋಶೆ. ಆ 3 ಚೈನ್ ಒಂದು ಡಬಲ್ ಕ್ರೋಶೆ, 1 2 3 ಚೈನ್ ಆಯಿತು. ಈಗ 1 ಚೈನ್ ಮಾಡ್ಕೊಳ್ಳಿ. 1 ಚೈನ್ ಮಾಡಿಕೊಂಡು 1 ಚೈನ್ ಮಾಡಿಕೊಂಡು ಇದು ಈ ನೆಕ್ಸ್ಟ್ ಗ್ಯಾಪ್ ಇದೆಯಲ್ವ, 2 ಚೈನ್ ಗ್ಯಾಪ್, ಇದೊಂದು ಕಾರ್ನರ್ ಲೆಕ್ಕ. ಇಲ್ಲಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಫಸ್ಟು 1 2 3 ಡಬಲ್ ಕ್ರೋಶೆ ಆದಮೇಲೆ
2 ಚೈನು, ಮತ್ತು ಅದೇ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ. ಇದು ಕಾರ್ನರು. ಮೂರು ಡಬಲ್ ಕ್ರೋಶೆ. ಈಗ ಮತ್ತೆ ಒಂದು ಚೈನ್ ಮಾಡ್ಕೊಳ್ಳಿ. ಒಂದು ಚೈನ್ ಮಾಡಿಕೊಂಡು ಇದೆರಡರ ಮಧ್ಯೆ, ಇದು ಕಾರ್ನರು, ಇನ್ನೊಂದು ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ವಾ, ಇಲ್ಲಿ ಒಂದು, ಎರಡು, ಮೂರು. ಇಲ್ಲಿ ಇನ್ನೊಂದು ಸಾರಿ 2 ಚೈನ್ ಹಾಕ್ಕೊಂಡು ಅದೇ ಜಾಗದಲ್ಲಿ 3 ಡಬಲ್ ಕ್ರೋಶೆ. ಒಂದು, ಎರಡು, ಮೂರು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಈ ಕಾರ್ನರಲ್ಲಿ, ಇದು ಕಾರ್ನರೇ, 4 ಕಾರ್ನರ್ ತನಕ ನಾವು ಮಾಡಿರೋದು. 3 ಡಬಲ್ ಕ್ರೋಶೆ, 2 ಚೈನು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಒಂದ್ಸರಿ ನಿಧಾನಕ್ಕೆ ನೋಡ್ಕೊಳ್ಳಿ ವಿಡಿಯೋ. 3 ಡಬಲ್ ಕ್ರೋಶೆ ಆಗಿ 2 ಚೈನು, ಮತ್ತು ಅದೇ ಜಾಗದಲ್ಲಿ 3 ಡಬಲ್ ಕ್ರೋಶೆ. ನೀವು ಉಲ್ಲನ್ ವರ್ಕ್ ಮಾಡುವಾಗ ಯಾವಾಗಲೂ ಲೂಸ್ ಆಗಿ ಮಾಡ್ಕೋಬೇಕು, ಟೈಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರಲ್ಲ. ಈ ಥರ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಇದು ಕಾರ್ನರು. ಈ ಕಾರ್ನಲ್ಲಿ ಇಲ್ಲಿ 3 ಚೈನ್ ಆಗಿ 3 ಡಬಲ್ ಕ್ರೋಶೆ ಆಗಿದೆ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಮಾಡಿದ್ದೀವಲ್ವ. ಈಗ ಒಂದು ಚೈನ್ ಆಗಿ ಇಲ್ಲಿ ಇನ್ನೊಂದು ಸರಿ 3 ಡಬಲ್ ಕ್ರೋಶೆ. ಒಂದು, ಎರಡು, ಮೂರು. ಈಗ ಇಲ್ಲಿ ಈ ಕಾರ್ನರ್ಲೆಲ್ಲ ನಾವೇನು ಮಾಡಿದ್ದೀವಿ, 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಒಂದು ಗ್ಯಾಪಲ್ಲಿ ಮಾಡಿದ್ದೀವಲ್ವ. ಇಲ್ಲಿನೂ ಅಷ್ಟೇ 3 ಡಬಲ್ ಕ್ರೋಶೆ ಇಲ್ಲಿ ಇದೆ. ಈಗ 3 ಡಬಲ್ ಕ್ರೋಶೆ ಇಲ್ಲಿ ಹಾಕಿದ್ದೀವಿ, ಮಧ್ಯದಲ್ಲಿ 2 ಚೈನ್ ಬರಬೇಕು. 2 ಚೈನು ಮಾಡಿ ಇಲ್ಲಿ ನೀವು 3 ಚೈನ್ ಮಾಡಿ ತಾನೆ ಸೇರಿಸಿ ಸ್ಟಾರ್ಟ್ ಮಾಡಿರೋದು. ಆ 3ನೇ ಚೈನಲ್ಲಿ ಈ ಥರ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಈ ಥರ ಮಾಡ್ಕೊಳ್ಳಿ. ಇದೇ ಥರ ಪ್ರತಿ ರೌಂಡ್ ಮುಂದುವರ್ಸ್ಕೊಂಡು ಹೋಗಬೇಕು. ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೋಬೋದು. 3 ಚೈನು ನೋಡ್ಕೊಳ್ಳಿ, ಇನ್ನೊಂದು ರೌಂಡ್ ತೋರಿಸ್ತೀನಿ. ಆಮೇಲೆ ಇದೇ ಗ್ಯಾಪಲ್ಲಿ ನೋಡಿ, ಇಲ್ಲಿ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲೇ 2 ಡಬಲ್ ಕ್ರೋಶೆ. ಒಂದು, ಇಲ್ಲಿ 2 ಡಬಲ್ ಕ್ರೋಶೆ. ಈಗ 3 ಡಬಲ್ ಕ್ರೋಶೆ ಆಯಿತು. ಇನ್ನು ಕಾರ್ನರಲ್ಲಿ ಮಾತ್ರ 2 ಸಾರಿ ಮಾಡ್ಕೋಬೇಕು. ಈಗ ಇದು ಕಾರ್ನರ್ ಅಲ್ಲ ನೋಡಿ, ಇದು 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 ಕಾರ್ನರು, ಇದು ಕಾರ್ನರು, ಇದು ಅಲ್ಲ. ಇಲ್ಲಿ ಒಂದು ಚೈನ್ ಹಾಕಿರೋದಲ್ವ ನಾವು. ಇಲ್ಲಿ ನೀವು ಒಂದು ಚೈನ್ ಹಾಕ್ಕೊಂಡು ಒಂದು ಸಾರಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಡಬಲ್ ಕ್ರೋಶೆ ಬಂಚು. ಈ ಥರ. ಇದಾದಮೇಲೆ ಒಂದು ಚೈನ್ ಹಾಕ್ಕೊಂಡು ಇದು ಕಾರ್ನರ್ ನೋಡಿ, ಇಲ್ಲಿ ಕಾರ್ನರಲ್ಲಿ ಮಾತ್ರ 3 ಡಬಲ್ ಕ್ರೋಶೆ. ಒಂದು, ಎರಡು, ಮೂರು ಡಬಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಹಾಕಿಬಿಟ್ಟು ಮತ್ತೆ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು ನಾವು ಕಾರ್ನರಲ್ಲಿ ಮಾತ್ರ. ನೋಡಿ, ನೋಡಿ ಇದು ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, ಈ ಒಂದೇ ಗ್ಯಾಪಲ್ಲಿ. ಇಲ್ಲೆಲ್ಲ ಒಂದು. ಈಗ ನೆಕ್ಸ್ಟ್ ಏನು, ಇಲ್ಲಿ ಒಂದು ಚೈನು, ಒಂದು ಸಾರಿ ಮಾತ್ರ 3 ಡಬಲ್ ಕ್ರೋಶೆ. ಮತ್ತು ಇದು ಕಾರ್ನರು, ಇಲ್ಲಿ ಈ 2 ಚೈನ್ನ ಒಳಗಡೆನೆ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ ಮಾಡಬೇಕು. ಅದು ಹಾಗೇ ಹೋಗುತ್ತೆ ಕಾರ್ನರು ನೋಡಿ. ಈಗ ಒಂದು ಚೈನು, ಇಲ್ಲಿ ಒಂದು ಸಾರಿ 3 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದು,
2 3 ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ಇದು ಕಾರ್ನರ್ ನೋಡಿ, ಇಲ್ಲಿ 3 ಡಬಲ್ ಕ್ರೋಶೆ, 2 3, ಇನ್ನೆರಡು ಚೈನು ಮತ್ತೆ 3 ಡಬಲ್ ಕ್ರೋಶೆ, 1 2 3. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಈಗ ಒಂದು ಚೈನು ಇಲ್ಲಿ ಒಂದು ಸಾರಿ 3 ಡಬಲ್ ಕ್ರೋಶೆ, ಇನ್ನು ಒಂದು ಚೈನ್ ಹಾಕ್ಕೊಂಡು ಇದು ಕಾರ್ನರು, ಇಲ್ಲಿ 1 2 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 1 2 3, ಮತ್ತೆ ಒಂದು ಚೈನು, ಇಲ್ಲಿ ಒಂದು ಸಾರಿ 1 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಬಂಚು, ಸಾರಿ, ಆಮೇಲೆ ಒಂದು ಚೈನು. ನೆಕ್ಸ್ಟ್ ಇದರಲ್ಲಿ ಈಗ ನೋಡಿ, ಇಲ್ಲಿ ಒಂದು ಚೈನ್ ಆದಮೇಲೆ ಈ ಕಾರ್ನರ್ಲಿ ಒಂದು ಸಾರಿ ಆಗಿದೆ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಸಾರಿ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡು 3 ಡಬಲ್ ಕ್ರೋಶೆ. ಈಗ ಇಲ್ಲಿ ಮಧ್ಯದಲ್ಲಿ 2 ಚೈನ್ ಹಾಕ್ಕೊಂಡು ಈ ಮೂರನೇ ಚೈನಲ್ಲಿ 3 ಮೂರನೇ ಚೈನಲ್ಲಿ ಸ್ಟಾರ್ಟಿಂಗ್ ಚೈನ್ ಇದೆಯಲ್ವ, ಅಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ ಮಾಡಿರೋದಲ್ವ, ಅಲ್ಲಿ ಮೇಲೆ ಅಲ್ಲಿ ಸ್ಲಿಪ್ ಸ್ಟಿಚ್, ಮತ್ತು 2 ಚೈನ್ ಮಾಡ್ಕೊಳ್ಳಿ. ಇದೇ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ ಅಂದರೆ ಆ 2 ಚೈನು, 2 ಅಲ್ಲ 3 ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತು 2 ಡಬಲ್ ಕ್ರೋಶೆ, 3 ಡಬಲ್ ಕ್ರೋಶೆ ಆಗುತ್ತೆ. ಒಂದು ಚೈನು ಇಲ್ಲಿ 2 ಸಾರಿ ಒಂದೊಂದು ಚೈನ್ 3 ಸಾರಿ ಬರುತ್ತೆ ನೋಡಿ. ಈಗ ಒಂದು ಚೈನು 3 ಡಬಲ್ ಕ್ರೋಶೆ, ಒಂದು ಚೈನು 3 ಡಬಲ್ ಕ್ರೋಶೆ, ಇದು ಕಾರ್ನರ್ ಬಂತು ನೋಡಿ. ಇದು ಒಂದು ಚೈನ್ ಹಾಕಿ 3 ಡಬಲ್ ಕ್ರೋಶೆ ಹಾಕಿ 2 ಹಾಕಿ ಮತ್ತೆ ಅದೇ ಗ್ಯಾಪಲ್ಲಿ ಇನ್ನೊಂದು ಸಾರಿ. ನೀವು ಒಂದು ಸಾರಿ ನಿಧಾನವಾಗಿ ನೋಡ್ಕೊಳ್ಳಿ, ಒಂದು 2 ಸಾರಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗೋದಾದರೆ ಗೊತ್ತಾಗತ್ತೆ. ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಬೇರೆ ಕಲರ್ ದಾರ ಸೇರಿಸ್ಬೇಕು ಅಂದರೆ ಹೆಂಗೆ ಸೇರಿಸೋದು ಅಂತ ತೋರಿಸ್ತೀನಿ ನಾನು. ಈಗ ಇಲ್ಲಿ ನೀವು ಸ್ಲಿಪ್ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಿದ್ದೀರಾ. 2-3 ರೀತಿ ಸೇರಿಸ್ಕೋಬೋದು. ನೀವು ದಾರ ಕಟ್ ಮಾಡಿ ಇದಕ್ಕೆ ದಾರ ಜೊತೆ ಗಂಟು ಹಾಕ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು, ಅದನ್ನು ಮಾಡ್ಬೋದು. ಬೇರೆ ರೀತಿಯೂ ಮಾಡ್ಬೋದು, ಅದು ಇನ್ನೊಂದು ಸರಿ ತೋರಿಸ್ತೀನಿ. ನಾನು ಈಗ ಹೆಂಗೆ ಮಾಡ್ತೀನಿ ಅಂದರೆ, ಈ ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿ ಲೂಪ್ ಇದೆಯಲ್ವ, ಈ ಲೂಪಿಗೆ ನೋಡಿ, ಇದೀಗ ಕಪ್ ಕಲರು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಇಲ್ಲಿಂದ ಹೀಗೆ ನೋಡಿ, ಇದು ಹೀಗೆ ಇದೆ, ಹಿಂಗೆ ಇಟ್ಕೊಂಡಿದ್ದೀನಿ, ಹೀಗೆ ಇಷ್ಟೇ. ಇದನ್ನು ಇಲ್ಲಿಂದ ಹಿಂಗೆ ದಾರ ತಗೊಂಡು ಹಿಂಗೆ ತಗೊಂಬನ್ನಿ ಇದರೊಳಗಡೆ. ಇದು ಲೂಪ್ ಆಯಿತು. ಈ ವೈಟಿಂದನೇ ಟೈಟ್ ಮಾಡ್ಕೊಳ್ಳಿ, ವೈಟನ್ನು ಹೀಗೆ ಟೈಟ್ ಮಾಡಿಕೊಂಡು ಈಗ ಇಲ್ಲಿ ಈ ವೈಟನ್ನು ಕಟ್ ಮಾಡ್ಕೊಳ್ಳಿ. ವೈಟ್ ದಾರ ಸ್ವಲ್ಪ ಇಟ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ. ಈ ನೀವು ಸೇರಿಸಿರೋ ಬ್ಲ್ಯಾಕ್ ದಾರ ಇದೆಯಲ್ವ, ಇಲ್ಲಿ ಈ ಸ್ಮಾಲ್ ದಾರ ಬ್ಯಾಕ್ ಸೈಡಲ್ಲಿ, ಅದು ಮತ್ತು ವೈಟನ್ನು ಸೇರಿಸ್ಕೊಂಡು ಒಂದು ಸಣ್ಣ ಗಂಟು ಹಾಕ್ಕೊಳ್ಳಿ ಬೇಕಾದ್ರೆ ಟೈಟಿಗೆ. ಇಲ್ಲಿ ಹೀಗೆ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಉದ್ದ ಬಿಟ್ಟರೆ ಸರಿಯಾಗಿರುತ್ತೆ. ಈ ಥರ ಗಂಟು ಹಾಕ್ಕೊಳ್ಳಿ. ಟೈಟ್ ಆಯಿತು ನೋಡಿ. ಇದನ್ನು ಹಿಂಗೆ ಹಿಡ್ಕೊಳ್ಳಿ, ಈ ಲೂಪಲ್ಲಿ ಬ್ಲ್ಯಾಕ್ ಲೂಪ್. ಈಗ ಹೆಚ್ಚು ಟೈಟ್ ಆಗಿಲ್ಲ ಅದು ಗಂಟು ಹಾಕಿದ್ರೂ. ಈಗ ಏನು ಮಾಡಬೇಕು ಅಂದರೆ, ಈಗ ಇಲ್ಲಿಂದ ನಾವು ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕು. ಈಗ 3 ಚೈನು, ಒಂದು ಡಬಲ್ ಕ್ರೋಶೆ ಲೆಕ್ಕ, ಸ್ಟಾರ್ಟಿಂಗಲ್ಲಿ 3 ಚೈನ್ ಮಾಡ್ತೀವಲ್ವ ಅದು. ಆಮೇಲೆ ಇದ್ರ ಪಕ್ಕ ಡಬಲ್ ಕ್ರೋಶೆ. ಈ ಡಬಲ್ ಕ್ರೋಶೆ ಮಾಡುವಾಗ ಇದಕ್ಕೆ ಸಹಿತ ಮಾಡ್ಕೋಬೇಕು ನೋಡಿ. ಹಿಂಗೆ ಹಿಡ್ಕೊಂಡು ಇಲ್ಲಿಂದ ದಾರ ತನ್ನಿ, ಆಗ ಅದು ಅದರ ಒಳಗಡೆ ನಿಂತ್ಕೊಳ್ಳುತ್ತೆ.
ಈ ವೈಟ್ ಮತ್ತು ಬ್ಲ್ಯಾಕ್ ದಾರ ಈ ಥರ ಡಬಲ್ ಕ್ರೋಶೆ. ಇನ್ನು ಇದ್ರ ಪಕ್ಕ ಇನ್ನೊಂದು ಈ ದಾರನ ಹಿಡ್ಕೊಳ್ಳಿ ಹಿಂಗೆ. ಮೂರು ಡಬಲ್ ಕ್ರೋಶೆ ಆಯಿತು. ಇನ್ನು ಒಂದು ಚೈನು ಇದ್ರ ಮೇಲೆ ಇಲ್ಲಿ ಈಗ ನೆಕ್ಸ್ಟ್ ಗ್ಯಾಪಲ್ಲಿ ಇದನ್ನೀಗ ಕಟ್ ಮಾಡಬೇಕಾಗಿಲ್ಲ, ಲಾಸ್ಟಿಗೆ ನಾನು ತೋರಿಸ್ತೀನಿ. ಇದು ಈ ಥರ 3 ಡಬಲ್ ಕ್ರೋಶೆ ಮತ್ತು ಒಂದು ಚೈನು, ನೆಕ್ಸ್ಟ್ 3 ಡಬಲ್ ಕ್ರೋಶೆ, ಮತ್ತೆ ಒಂದು ಚೈನು, ಮತ್ತು ಈ ಇದು ಕಾರ್ನರ್ ನೋಡಿ ಒಂದಲ್ಲೇ ಹಾಕಿರೋದು. ಈ ಕಾರ್ನರಲ್ಲಿ 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ ಒಂದೇ ಕಾರ್ನರಲ್ಲಿ. ಎರಡು ಚೈನು, 3 ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇನ್ನೀಗ ಒಂದು ಚೈನು 3 ಡಬಲ್ ಕ್ರೋಶೆ, ಒಂದು ಚೈನು 3 ಡಬಲ್ ಕ್ರೋಶೆ, ಒಂದು ಚೈನು 3 ಡಬಲ್ ಕ್ರೋಶೆ, 2 ಚೈನು 3 ಡಬಲ್ ಕ್ರೋಶೆ ಇದರಲ್ಲೇ, ಮತ್ತು ಅದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಈಗ ಕೊನೆಯಲ್ಲಿ ಇದನ್ನು ಏನು ಮಾಡಬೇಕು ಅಂದರೆ ಇಲ್ಲಿಂದ ನೀವು ಹೀಗೆ ತಗೊಂಬನ್ನಿ. ಈ ಲೂಪ್ಗಳು ಇರುತ್ತಲ್ವ, ಇಲ್ಲಿ ಡಬಲ್ ಕ್ರೋಶೆಗಳ ಲೂಪ್ಗಳು ಇಲ್ಲಿನೂ ಓಕೆ. ಇದನ್ನು ತಗೊಂಡು ಬರಬೇಕು ಹಿಂದೆ, ಈ ಲೂಪ್ಗಳ ಒಳಗಡೆ ಅದನ್ನು ತರಬೇಕು. ಜಾಗ ಇರಲ್ಲೆಲ್ಲ ತಗೊಂಬಂದ್ರೆ ಆಯಿತು. ನೀಟಾಗಿ ನೋಡ್ಕೊಂಡು ತರಬೇಕು ನೀವು. ನೋಡಿ ಇಲ್ಲಿ ಕೆಳಗಡೆನೂ ತರ್ಬೋದು, ಹಿಂಗೆ ತರ್ಬೋದು. ಹಿಂಗೆ ಎಲ್ಲರಿಗೆ ಬರುತ್ತೋ ಅಲ್ಲವರೆಗೆ ತಂದ್ಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೋಬೋದು ನೀವು ಬೇಕು ಅಂದರೆ. ಗತ್ತಿ ಇದ್ರೆ ಕಟ್ ಮಾಡಬೇಕಾಗಿನೂ ಬರಲ್ಲ, ಅದು ನೀಟಾಗಿ ಉಳಿಯುತ್ತೆ, ಕಾಣಲ್ಲ, ಫ್ರಂಟ್ ಸೈಡಿಗೆ ಅದು ಕಾಣಲ್ಲ. ಇದನ್ನು ಅಷ್ಟೇ ವೈಟಿಂದನು ಇಲ್ಲೆಲ್ಲ ಎಲ್ಲೆಲ್ಲ ಜಾಗ ಇದೆಯೋ ಅಲ್ಲೆಲ್ಲ ತೊಗೊಂಬಂದ್ರೆ ಆಯ್ತು. ಇದು ಹಿಂಗೆ ಮಾಡಿ ತನ್ನಿ. ಕಟ್ ಮಾಡಬೇಕಾಗೇ ಇಲ್ಲ, ಅದು ಸೇಫಾಗಿ ಸೆಕ್ಯೂರಾಗಿ ಉಳಿಯತ್ತೆ, ಏನಾಗಲ್ಲ, ಬಿಟ್ಕೊಳ್ಳಲ್ಲ. ಹಿಂಗೆ ಮಾಡಿ ಉದ್ದ ಮುಗಿಯೋವರೆಗೂ ಮಾಡ್ಕೊಂಡು ಬನ್ನಿ, ಅದು ಉಳಿಯತ್ತೆ, ಕಾಣೋದು ಇಲ್ಲ, ಸೇಫಾಗಿರತ್ತೆ, ಸೆಕ್ಯೂರಾಗಿರತ್ತೆ, ಚೆನ್ನಾಗಿ ಟೈಟಾಗಿರತ್ತೆ, ನೀಟಾಗಿ ಬರುತ್ತೆ. ಅವಾಗ ಇದೂ ನೀಟ್ನೆಸ್ಸು ಚೆನ್ನಾಗಿರತ್ತೆ. ಈ ಥರ ನೀವು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಂಡು ಹೋಗ್ಬೋದು. ಬೇರೆ ಕಲರ್ಗಳು ಬೇಕಾದರೆ ಸೇರಿಸ್ಕೋಬೋದು, 2-3 ಕಲರನ್ನು ಕೂಡ ಮಾಡ್ಕೋಬೋದು. ನೀವು ಮಾಡಿ ನೋಡಿ. ನೀವು ಇದು ಟೇಬಲ್ ಕ್ಲಾತ್ನಾಗೆ ಮಾಡ್ಬೋದು, ಸ್ಕ್ವೇರ್ನ ಯಾವುದೇ ವಸ್ತುಗಳಿಗೆ ಕವರಾಗಿ ಮಾಡ್ಕೋಬೋದು. ಮನೆಯಲ್ಲೆಲ್ಲ ಡೆಕೋರೇಷನ್ಗೆ, ಏನಿಲ್ಲ ಅಂದರೆ ಸೋಫಾ ಬ್ಯಾಗ್ಗೂ ಹಾಕ್ಕೋಬೋದು, ಡೆಕೋರೇಷನ್ಗೆಲ್ಲ ಮಾಡ್ಕೋಬೋದು. ನೀವು ದಾರದಲ್ಲೂ ಮಾಡ್ಕೋಬೋದು, ಇದು ಉಲ್ಲನಲ್ಲೂ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.